ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರೆಲ್ಲ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ವ್ಲಾಗ್ ಮಾಡಿ ತುಂಬ ದಿನಗಳೇ ಆಗಿಬಿಟ್ಟಿತ್ತು. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತು ನಾವು ಇಲ್ಲಿ ನಮ್ಮ ಸ್ಟುಡಿಯೋಗೆ ಹೋಗ್ತಿದ್ವಿ. ಮನೆಯಲ್ಲೇ ಇದ್ದು ಬೋರ್ ಆಗಿತ್ತು, ಸ್ವಲ್ಪ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಸ್ಟುಡಿಯೋಗೆ ಹೋಗ್ತಿದ್ವಿ. ಹಸ್ಬೆಂಡ್ ಮತ್ತು ಪಾಪು, ನಾನು 3 ಜನನು ಹೋಗ್ತಿದ್ದೀವಿ ನಮ್ಮ ಸ್ಟುಡಿಯೋಗೆ. ಸೊ ಫ್ರೆಂಡ್ಸ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾವು ಹೊರಟ್ವಿ. ಪಾಪುಗೂ ತಿಂಡಿ ತಿನ್ನಿಸಿ ನಾವು ತಿಂಡಿ ಸ್ನಾನ ಎಲ್ಲ ಆಯಿತು. ಸೊ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ನಾವು ಹೊರಟಾಗ ಒಂದು 9-9:30 ಆಗಿತ್ತು. ಸೊ ಫ್ರೆಂಡ್ಸ್, ನಮ್ಮದು ಸ್ಟುಡಿಯೋಗೆ ಬಂದ್ವಿ. ಇದೇ ನೋಡ್ತಿರ್ಬೋದು ನಮ್ಮದು ಸ್ಟುಡಿಯೋ, RP ಸ್ಟುಡಿಯೋ ಅಂತ. ಫ್ರೆಂಟಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಒಳಗಡೆ ವಿಡಿಯೋ ಮಾಡ್ಕೊತಿದ್ದೀನಿ. ಸೊ ನೋಡ್ತಿರ್ಬೋದು, ಇದು ಪಾಪದೊಂದು ಫೋಟೋ. ಇದು ಫಸ್ಟ್ ಇಯರ್ ಬರ್ತ್ಡೇ ಫೋಟೋಶೂಟ್ ಮಾಡಿಸಿದ್ದು. ನೆಕ್ಸ್ಟ್ ಅದು ಕೃಷ್ಣ ಜನ್ಮಾಷ್ಟಮಿ ದಿನ ಫೋಟೋಶೂಟ್ ಮಾಡಿಸಿದ್ದು. ಆ್ಯಂಡ್ ಇದು ಫುಲ್ಲು ನಮ್ಮದು ಸ್ಟುಡಿಯೋ ತೋರಿಸ್ತಿದ್ದೀನಿ. ಆ್ಯಂಡ್ ಅದರಲ್ಲಿ CPU ಎಲ್ಲ ಇದೆ. ಸೊ ನೆಕ್ಸ್ಟ್ ಇಲ್ಲಿ ರಘು ಅವರು ಚೇರ್ ಮತ್ತು ಸಿಸ್ಟಮ್ ಎಲ್ಲ ಇಟ್ಕೊಂಡಿದ್ದಾರೆ ಟೇಬಲ್ ಮೇಲೆ. ಆ್ಯಂಡ್ ಜೆರಾಕ್ಸ್ ಮಿಷಿನ್ ಎಲ್ಲ ಇಟ್ಕೊಂಡಿದ್ದಾರೆ. ಅಲ್ಲಿ ನಾನು ಬ್ಯಾಗ್ ಇಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಅಲ್ಲಿ ಪಾಪ ಆಟ ಆಡ್ತಿದ್ದಾಳೆ. ಆ್ಯಂಡ್ ಇದು ವಾರ್ಡ್ರೋಬ್, ಅಂದರೆ ನಾವೇ ಓನಾಗಿ ಮಾಡಿಸಿದ್ದು ಈ ಸ್ಟುಡಿಯೋಗೆ, ಅಂದರೆ ಏನಾರು ಇಟ್ಕೊಳಕ್ಕೆ ಬೇಕಾಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಇಲ್ಲಿ ಫೋಟೋ ಇದೆ, ಮತ್ತು ದೀಪ, ಮತ್ತು ಒಂದು ಗೋಲ್ಡ್ ಡಬ್ಬಿ ಇಟ್ಟಿದ್ದಾರೆ ರಘು. ಅಲ್ಲಿಗೆ ಸ್ವಲ್ಪ ಅಮೌಂಟ್ ಹಾಕ್ತಿರ್ತಾರೆ ಅನಿಸುತ್ತೆ ಮಧ್ಯ. ಸೊ ನೆಕ್ಸ್ಟ್ ಅಲ್ಲಿ ಫ್ಯಾನ್. ಆ್ಯಂಡ್ ಪಾಪು ಇಲ್ಲಿ ಐಸ್ ಕ್ರೀಮ್ ತಿಂತಿದ್ಲು. ಸ್ವಲ್ಪ ಚಳಿನೇ ಇತ್ತು, ಅಂದರೆ ಮಳೆ ಎಲ್ಲ ಇತ್ತು. ಬಟ್ ಬೇಡ ಅಂತ ಹೇಳಿದ್ರು ಹೋಗಿ ರಘು ತಗೊಂಡೇ ಬಂದರು ಐಸ್ ಕ್ರೀಮ್. ನಮ್ಗೆ ಹೇಳಲೇ ಇಲ್ಲ, ಹೋಗಿ ಅವ್ರ ಪಾಡ್ಗೆ ಅವರು ಐಸ್ ಕ್ರೀಮ್ ಮತ್ತು ಒಂದು ಲೇಸ್ ತಂದರು ಪಾಪುಗೆ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಫೋಟೋ ನೋಡ್ತಿರ್ಬೋದು, ಪಾಪದು ಕೃಷ್ಣಂದು ಫೋಟೋ. ನೆಕ್ಸ್ಟ್ ನಮ್ಮದು ಫ್ಯಾಮಿಲಿ ಫೋಟೋ, ಅಂದರೆ ಆ ಫ್ಯಾಮಿಲಿ ಫೋಟೋದಲ್ಲಿ ಇರೋದು ನಮ್ಮದು ಸ್ಟುಡಿಯೋ ಓಪನ್ ಆಗಿತ್ತಲ್ಲ. ಸೊ ಆ ದಿನ ತೆಗೆದಿದ್ದು ಫೋಟೋ, ಅದನ್ನು ಫ್ರೇಮ್ ಮಾಡಿಸಿಟ್ಕೊಂಡಿದ್ದಾರೆ ರಘು. ನೆಕ್ಸ್ಟಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನ ತೆಗೆಸಿದ್ದು ಫೋಟೋ ಪಾಪುದು. ಸೊ ಅದನ್ನು ಕೂಡ ಒಂದು ಫ್ರೇಮ್ ಮಾಡಿ ಇಟ್ಕೊಂಡಿದ್ದಾರೆ. ಅಂದರೆ ನಮ್ಮದು ಸ್ಟುಡಿಯೋ ಓಪನ್ ಆಗಿದ್ದು ಕೃಷ್ಣ ಜನ್ಮಾಷ್ಟಮಿ ದಿನ, ಅಂದರೆ ನನ್ನ ಪಾಪುಗೆ ಆವಾಗ 11 ಮಂತ್ಸ್ ಇತ್ತು. ಸೊ ಆಗ ಆ ದಿನ ಸ್ಟುಡಿಯೋ ಓಪನ್ ಮಾಡಿಬಿಟ್ಟು ನೆಕ್ಸ್ಟ್ ಅವಳದು ಕೃಷ್ಣಂದು ಕಾಸ್ಟ್ಯೂಮ್ ಎಲ್ಲ ಹಾಕಿ ಫೋಟೋಶೂಟ್ ಮಾಡಿಸಿದ್ವಿ. ಸೊ ಆವಾಗ 11 ಮಂತ್ಸ್ ಕಂಪ್ಲೀಟ್ ಆಗಿತ್ತು ಆ ದಿನವೇ. ಹಾಗೆ ಪಾಪುಗೆ ಐಸ್ ಕ್ರೀಮ್ ಲೇಸ್ ತಂದಿದ್ರಲ್ಲ, ಜೊತೆಗೆ ನನಗೆ ಒಂದು 2 ಖಾರ ಬನ್ ತಂದಿದ್ರು. ಸೊ ತಿಂತಿದ್ದೆ, ಅಂದರೆ ಬೆಳಿಗ್ಗೆ ತಿಂಡಿ ತಿಂದಿದ್ನಲ್ಲ. ಸೊ ಹಾಫ್ ತಿಂದೆ ಅಷ್ಟೇ, ತಿನ್ನೋಕ್ಕಾಗಲಿಲ್ಲ. ಸೊ ರಘು ಏನೋ ವರ್ಕ್ ಇದೆ ಅಂತ ಹೇಳಿ ಸಿಸ್ಟಮಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಪಾಪು ಐಸ್ ಕ್ರೀಮ್ ತಿಂತ ಅವ್ರ ಅಪ್ಪನ ನೋಡ್ತಾ ನಿಂತಿದ್ಲು. ಹಾಗೇ ಅವಳಿಗೂ ಮನೆಯಲ್ಲಿ ಬೋರ್ ಆಗ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ಕರ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ವಿ. ನೋಡ್ತಾ ನಿಂತಿದ್ಲು ಪಾಪು. ಏನೋ ಕೆಲಸ ಇದೆ ಅಂತ ಹೇಳಿ ರಘು ಹೋದರು. ನೆಕ್ಸ್ಟ್ ನಾನು ಮತ್ತು ಪಾಪು ಇಬ್ಬರೇ ಸ್ಟುಡಿಯೋದಲ್ಲಿ ಕೂತಿದ್ವಿ. ಸ್ವಲ್ಪ ಹೊತ್ತು, 1/4 ಗಂಟೆ ಏನೋ ಕೆಲಸ ಅಂತ ಹೋಗಿದ್ರು ರಘು. ಸೊ ನೆಕ್ಸ್ಟ್ ಪಾಪು ಇಲ್ಲಿ ಲೇಸ್ ತಿಂತ ಕೂತಿದ್ಲು. ರಘು ಮತ್ತೆ ಬಂದರು, ಜೆರಾಕ್ಸ್ ಎಲ್ಲ ಮಾಡ್ಕೊತಿದ್ರು. ಇರಲಿ ಆಧಾರ್ ಜೆರಾಕ್ಸು ಮನೇಲಿ ಸ್ವಲ್ಪ ಇರಲಿ, 1-2-3 ಅಂತ ಹೇಳಿ ನನ್ನದು, ಪಾಪುದು, ರಘುದು ಎಲ್ಲ ಮಾಡಿ 2 ಜೆರಾಕ್ಸ್ ಮಾಡಿಕೊಂಡ್ರು. ಸೊ ಏನಕ್ಕಾರ ಬೇಕಾಗುತ್ತೆ ಅಂತ ಹೇಳಿ ಜೆರಾಕ್ಸ್ನ ಮಾಡ್ತಿದ್ರು. ಮನೆಯಲ್ಲೇ ಬೋರ್ ಆಗ್ತಿತ್ತು ಅಲ್ವಾ. ಸೊ ಹಾಗಾಗಿ ಹೋಗಿ ಬರೋಣ ಸ್ಟುಡಿಯೋಗೆ, ತುಂಬ ದಿನ ಆಗಿತ್ತು ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ರಘು. ನಾನು ಪಾಪು ಸುಮ್ಮನೆ ಕೂತಿದ್ವಿ. ಇವತ್ತು ಫುಲ್ಲು ಟೈಮ್ ಪಾಸ್ ಆಯಿತು ಸ್ಟುಡಿಯೋದಲ್ಲಿ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಪಾಪುಗೂ ಅಷ್ಟೇ ಮನೇಲೇ ಇದ್ದು ಬೋರ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ವಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನಾನು ನನ್ನ ಪಾಪುಗೆ ಎಲ್ಲೇ ಹೋದ್ರೂ ಈ ಬ್ಯಾಗ್ ತಗೊಂಡು ಹೋಗ್ತೀನಿ. ಅಂದರೆ ಬ್ಯಾಗಲ್ಲಿ ವಾಟರ್ ಬಾಟಲ್, ಅಂದರೆ ಬಿಸಿ ನೀರು ಕಾಯಿಸಿ ಯಾವಾಗಲೂ ಫ್ಲಾಸ್ಕಲ್ಲಿ ಇಟ್ಕೊಂಡಿರ್ತೀನಿ. ಪಾಪು ಸ್ವಲ್ಪ ನೀರು ಕೇಳಿದ್ಲು. ಸೊ ಕುಡಿಸ್ತಿದ್ದೀನಿ. ಅಂದರೆ ಹೇಳಿದ್ನಲ್ಲ ನಾನು, ಫ್ಲಾಸ್ಕಲ್ಲಿ ಬಿಸಿನೀರು ಕಾಯಿಸಿ ಎಲ್ಲಿಗೋದ್ರೂ ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಒಂದು ಕರ್ಚೀಫ್ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಒಂದು ಸ್ವೆಟರ್
ಆ್ಯಂಡ್ ಟೋಪಿ ಎಲ್ಲೂ ಸಿಗಲಿಲ್ಲ, ಒಳಗಡೆ ಹಾಕಿದ್ದೀನಿ. ಟೋಪಿನೂ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅಲ್ಲಿ ಡ್ರೈ ಫ್ರೂಟ್ಸ್, ಅಲ್ಲಿ ಟೋಪಿ ಸಿಕ್ತು. ಒಂದು ಟೋಪಿ ಅಂತೂ ಹಾಕ್ಕೊಂಡು ಹೋಗಿರ್ತೀನಿ, ಅಂದರೆ ಹೇಳೋಕ್ಕಾಗಲ್ಲ, ಚಳಿ ಎಲ್ಲ ಇರುತ್ತೆ. ನಾವು ಕಾರಲ್ಲಿ ಹೋದ್ರೂ ಸಹ ನಾನು ಸೇಫ್ಟಿಗೆ ಅಂತ ಹೇಳಿ ಹಾಕ್ಕೊಂಡಿರ್ತೀನಿ. ನೆಕ್ಸ್ಟ್ ಇಲ್ಲಿ ಪಾಪು ಅದು ಚಾಕ್ಲೇಟ್ ಇತ್ತು, ಒಂದು ಚಾಕ್ಲೇಟ್ ತಿಂತ ಅದರದ್ದು ಕವರು ಡಸ್ಟ್ಬಿನ್ಗೆ ಹಾಕ್ತಿದ್ದಾಳೆ. ಅವಳಿಗೆ ಒಳಗಡೆ ಇರೋಕ್ಕೆ ತುಂಬ ಬೋರ್ ಆಗ್ತಿತ್ತು. ಸುಮ್ಮನೆ ಆಚೆನೇ ಹೋಗ್ತಿದ್ಲು, ಡೋರ್ ತೆಗೆದು ಹೋಗೋದು. ಮಳೆ ಬೇರೆ ಸ್ವಲ್ಪ ಇತ್ತು, ಸೊ ಹಾಗಾಗಿ ಚಳಿ ಅಂತ ಹೇಳಿ ಡೋರ್ ಕ್ಲೋಸ್ ಮಾಡಿ ಒಳಗಡೆ ಇದ್ವಿ. ಬಟ್ ಅವಳಿಗೆ ಒಳಗಡೆ ಇರೋಕ್ಕೆ ಆಗ್ತಿರ್ಲಿಲ್ಲ, ಆಚೆ ಹೋಗಬೇಕು ಅಂತ ಸುಮ್ಮನೆ ಹೋಗ್ತಿದ್ಲು. ನೆಕ್ಸ್ಟ್ ಮಧ್ಯಾಹ್ನ 1 ಗಂಟೆ 1:30 ಆಗಿತ್ತು. ರಘು ಊಟ ಮಾಡೋಣ ಅಂತ ಹೇಳಿ ಹೋಟೆಲಿಗೆ ಕರ್ಕೊಂಡೋದ್ರು. ಸೊ ಹೋಟೆಲಿಗೆ ಬಂದು ಪಾಪಗೆ ಏನು ಬೇಕು ಅಂತಲೇ ಅವಳು ಕೇಳೋದೊಂದೇ ಒಂದು ಪರೋಟ ಅಂತ ಹೇಳಿ. ಸೊ ಅದು ತುಂಬಾ ಸೌಂಡ್ ಇತ್ತು, ಡಿಸ್ಟರ್ಬೆನ್ಸ್ ಇತ್ತು ಸುತ್ತಲೂ. ಅದಕ್ಕೆ ಹೇಳಿ ಅವಳು ಪರೋಟ ಅಂತ ಹೇಳಿದ್ದನ್ನು ನಾನು ಮ್ಯೂಟ್ ಮಾಡಿ ನಾನೇ ಹೇಳ್ತಿದ್ದೀನಿ ಅವಳು ಏನು ಕೇಳಿದ್ಲು ಅಂತ ಹೇಳಿ. ಸೊ ನೆಕ್ಸ್ಟ್ ಇಲ್ಲಿ ರಘು ರೋಟಿ ತಗೊಂಡ್ರು. ನಾನು ಮತ್ತು ಪಾಪು ಪರೋಟ ತಗೊಂಡ್ವಿ. ಎರಡನ್ನೂ ಜೊತೆಗೇ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಪನ್ನೀರ್ ಬಟರ್ ಮಸಾಲ ತಗೊಂಡ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಪರೋಟ ಅಂದರೆ ಹೇಳಿ ತುಂಬಾ ಇಷ್ಟಪಡ್ತಾಳೆ ಆರ್ವಿ. ಅದರಲ್ಲಿ ಪನ್ನೀರೆಲ್ಲ ಇರುತ್ತಲ್ಲ, ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾಳೆ. ಅವಳು ಪರೋಟನ ಒಂದು ಅರ್ಧನೂ ತಿನ್ನಲಿಲ್ಲ. ಸೊ ಹಾಗಾಗಿ ಬಾತ್ ತಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ಬಾತ್ ತಗೊಂಡ್ವಿ, ಜೊತೆಗೆ ಮೊಸರು ಬಜ್ಜಿ. ಸೊ ತಿನ್ಸೋಣ ಅಂತ ಹೇಳಿ ಸ್ವಲ್ಪ ತಿಂದಳು. ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು ಸಖತ್ತು. ಸೊ ಹಾಗಾಗಿ ಅವಳು ಡೈಲಿ ಮಲಗಿಬಿಡ್ತಾಳೆ. 1-1:30 ಊಟ ಮಾಡಿ ಅವಳಿಗೆ ಇವತ್ತು ಬೇಗ ತಲೆ ಸ್ನಾನ ಮಾಡಿಸಿದ್ನಲ್ಲ, ಸೊ ಬೇಗ ನಿದ್ದೆ ಬಂದಿತ್ತು. ಸೊ ಹಾಗಾಗಿ ಸ್ವಲ್ಪನೇ ಊಟ ಮಾಡಿ ಮಲಗಿಬಿಟ್ಲು. ಸೊ ಈಗ ಹಾಗೆ ಕಾರಲ್ಲೇ ಮಲಗಿಸ್ಕೊಂಡಿದ್ದೆ, ನಿದ್ದೆ ಮಾಡಲಿ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟೇ. ವಿಡಿಯೋ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ. ಸೊ ನೆಕ್ಸ್ಟ್ ವ್ಲಾಗ್ಗಳು ಕಂಟಿನ್ಯೂ ಆಗ್ತಾ ಇರುತ್ತೆ, ಶಾಪಿಂಗ್ ಮತ್ತು ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ. ಸೊ ಯಾವ ವ್ಲಾಗನ್ನು ಮಿಸ್ ಮಾಡ್ದಲೇ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.